ಚಾಟಾಕತ್ತೆ ನೋಟ್ ಅಂದ್ರು ಅನ್ಬನ್ನ ಹೇಳಕ್ ಬರ್ಬೋದು. ಏ ಹೊಗಡೆ ಬೋಸುಜಿ ಮಗನೇ ನೀ ಬರದ ಬ್ಯಾಡಲಿ ಅಂತ ಈಗ ಇದು ರೊಕ್ಕ ಜೊತೆವನ್ನು ಹೌದು ಮಾಡ ಎಂತದ ರಾಜ ನಮ್ಮ ಗುರುಗಳು ಮಠಕ್ಕೆ ಬರ್ತದಂತ ಅವಾಗ ಏನ್ ಮಾಡಿದೆ ಒಂದು 10 ಎಳಗ ನೀರು ತಗೊಂಬಂದ. ಏ ಇಡಲೆ ನಿನ್ನ ಹೆಸರೇ ಅಂದೆ ಅಂದೆ ಅವಾಗ ಹೇಳ ಇಡೀ ಸೂರ್ಯ ಮಗನ ನಿನ್ನ ಕೊಳ್ಳಕ್ ನಿಂಗದ ಇನ್ನು ಕಾಣುವುದೇ ಬೋಸಡಿಕೆ ನಿನ್ನ ಮಾತಾಡ್ಬಾರದೆ ಅದ್ರಲ್ಲಿ ಅವ್ರನ್ನ ಲಿಂಗ ಹಾಕಿ ತಂದ ಈಗ ಯಾವ ಕಾರಣ ಪೂಜಾ ಸಮಯದಲ್ಲಿ ಕುಡಿತ ನೀರು ಕಾಣುವುದು ನಿನ್ನ ಮಾತಾಡ್ಬಾರ ಹರಿಸಿನ ಅವಾಗ ಅವನು 15 ತರವರ್ಷ ಅವಾಗ ಮತ್ತೊಂದು 5 ರೂಪಾಯಿ ಕೊಟ್ಟೆ. ನಾಳೆ ಹುಡುಗಿ ಬಂದು ಇದು ಧರ್ಮದ ನಿರ್ದೇಶರೇ ಸೂರ್ಯ ಮಗನೇ ಗುರುಗಳಿಗೆ ಕಾಣಿಕೆ ಕೊಡ್ಬೇಕಂತ ಧರ್ಮಶಾಸ್ತ್ರ ಇರುತ್ತೆ. ನಾವು ಕೊಡ್ತೇವೆ ನಿಮ್ಮ ಕಾಣಿಕೆ ನೀವು ತಗೊಳ್ರಿ ಬುದ್ಧಿ ಮಾಡಿಬಿಟ್ಟು ಸಾಯತ್ತಂತ ಲಿಂಗ ತೆಗೆದ್ರ. ಯಾಕಂದ್ರೆ ನೀವು ಪೂಜೆ ಮಾಡೋಬೇಕಾಗಿಲ್ಲ. ಆ ವಸ್ತು ಪವಿತ್ರವಾದ ವಸ್ತು ನಿಮ್ಗೆ ಶರೀರಕರು ಹಾಕಿದ್ರು ಕೂಡ ಪವಿತ್ರನೇ ಅದೇ. ಹಾಗೆ ಅವನು ಬಂದನೆಲ್ಲ ಇನ್ನು ನಾಳೆ ಗೊತ್ತಾಗಬೇಕಷ್ಟೇ. ಅಂದು ಬಹಳ ವಾಯ್ಟ್ ವಾಸ ಇದೆ. ಆ ವಾಯ್ಟ್ ವಾಸ ಇದೆ ಅಂತ ಬಿಟ್ಟರು ನಮ್ಗೆ ಕಂಟ್ರೋಲ್ ಐತೆ. ನಿಮ್ಮ ಮಠ ಬರೋ ಬಿಟ್ಟು ಕಂಟ್ರೋಲ್ ಯಾಕಂತಂದ್ರೆ ಈ ಸ್ವರ್ಗಲೋಕ ಅಂತಕ್ಕಂಥದ್ದು ಯಾವುದೇ ನಾಶ ಆದ್ರೂ ಕೂಡ ರುದ್ರದೇವರು ಹೇಳ್ತಾರೆ, ಶಾಸ್ತ್ರಗಳು ಹೇಳ್ತಾನೆ, ಹಿಂಗೆ ಹೇಳ್ತಾನೆ ಮಾರ್ಗ ಉದ್ದೇಶಕ್ಕಾಗಿ ತಪಸ್ ಮಾಡಿ ಅಂತ ನಿಷ್ಠಾಭಕ್ತನಾಗಿರ್ತಕ್ಕಂಥ ಒಬ್ಬರು ಸಾಕೊಂಡು ಇನ್ನು ಕೆಲವು ಕಡೆ ಹೇಳ್ತಾನೆ. ಯಾಕಂತಂದ್ರೆ ಜೋಳ ಭತ್ತ ಸಣ್ಣಗಾರಿಗೆ ಮುಂದೆ ಹೋಗ್ತಾರೆ, ದೊಡ್ಡಗಾರಿಗೆ ಅಥವಾ ಮುಂದೆ ಹೋಗ್ತಾರೆ. ಶಿವಮುಕ್ತವಾಗಲಿಕ್ಕೆ ಯಾವ ಸಾಧನ ಯಾವ ನಿಷ್ಠೆ ಅದನ್ನು ಗ್ರಹಿಸ್ಬೇಕಂತಕ್ಕಂಥವ್ರು ಬಂದು ವಾಪಲ್ಲ ಬಂದು ಸಾಕು ನಮ್ಗೆ ಕಾಣ್ತು. ಈ ಜನ ನಮ್ಮ ಮದುವೆ ಹುಡುಗ ಒಂದು ಹಾಡು ಕಟ್ಟಿಯದ ಜನಗಳಾಗುವ ಜನಗಳ ನಂಬಿ ಮಠ ಕಟ್ಟಿದ ಅಂತ ಒಂದು ಮತ್ತೆ ಹೇಳಿದ. ಆ ಹಾಡ್ನಾಗ ಹೇಳಿದ ಅದೇ ಒಂದಿಷ್ಟು ಕುಟ್ಕೊಂಡು ಕೇಳಿದೆ ಇಲ್ಲೇ ಇದನ್ನ ಹೇಳ್ಬೇಕಲ್ಲ ವಿಡಿಯೋ ಕ್ಯಾಸೆಟ್ನಾಗ ಅಂತ ಹೇಳೇನಿ. ಅದೇನೋ ಆಗತ್ತೆ ಗೊತ್ತಿಲ್ಲ. ಹಂಗ ನಾವು ನೀವಲ್ಲ ಜನ ಏನು ಇಲ್ಲ. ಕಾಶಿ ದೇವತರು ಬಂದಾಗ ಗದ್ದ ಅಂದ್ರೆ ಗದ್ದ ನೀವು ಬಂದಿರ್ಬೋದು ನೀವೆಲ್ಲರಿಗೆ. ಈಗೇನು ರಮಾಪುರಿಗೆ ಗದಸೂರು ಆಗ್ಯದ ಅವ್ರಿಗೆ ಭಾಷೆ ಮಾಡೋ ಹೊತ್ತಿನಾಗ ಬಹಳಷ್ಟು ನಾಲ್ಕು ಗುರುಗಳ ಕಾರಣದಲ್ಲಿ ನೀವು ಜಗದ್ಗುರುಗಳು ನಮಗೆ ಬೇಕಾಗಿಲ್ಲ. ಅದು ಒಬ್ಬ ಹೆಣ್ಣು ಲಗ್ನ ಆದ್ರೆ ಪುರುಷನ ಚಿಂತನೆ ಇಲ್ಲ, ಒಬ್ಬ ಗಂಡು ಸ್ತ್ರೀಯ ಲಗ್ನ ಆದ್ರೆ ಸ್ತ್ರೀಯ ಚಿಂತನೆ ಇಲ್ಲ. ನನಗೆ ಗುರುಗಳು ಬೇಕಾಗಿದ್ದಿಲ್ಲ, ನಿಮ್ಮೆಲ್ಲರಿಗೂ ಬೇಕಾಗಿತ್ತು. ಇದೇನು ಸೇರಿರಲಿಲ್ಲ. ನೀನು ಹಂದೆ ಕರಡೆ ನಾಯ ಒಂಟೆ ಹುಲಿನ ನೀ ಯಾರು ನೀವು ಯಾರು ಎದ್ಬಿಟ್ಕೊಂಡು ಯಾವ ಮೂಲೆಗಾರಾಗಲಿ ಎಷ್ಟೊತ್ತಿನಾಗರಾಗಲಿ ಕಾಶಿ ಜೊತೆ ಕರೆಸ್ತೀವಿ. ನೀವೇನಾದ್ರು ಕೊಡ್ರಿ ಅಂತ ಕೇಳಿದ್ರೆ ನೀವು ಬೇಕಾಗಿ ಕೊಡ್ತೀವಿ. ಇಲ್ಲಾಂದ್ರೆ ಇನ್ನೊಂದ್ಸರಿ ನೀವು ಗದ್ದ ಮಾಡಿ ನಿಮ್ಗೆ ವಾದ್ ಹೊರಗೆ ಹಾಕ್ಬಿಟ್ಟ ಯಾರದಾರ ಜಗತ್ತಿರೋದು ಇತ್ತು. ಆಮೇಲೆ ಏನು ಈಗಲೇ ರಂಭಾಪುರಿ ಜಗತ್ತರು ಆಗಿರೋದು ಇವ್ರು ಬಾಕಂಗ್ ಮತ್ತೆ ಹಿಂಗೆ ಕೊಡಕ್ಕೆ ಅಂದೆ. ಅವಾಗ ಪೂಜೆ ಮಾಡೋ ಸಮಯದೊಳಗೆ ಗುರು ಸಾನ್ನಿಧ್ಯದಲ್ಲಿ ಪೂಜಾ ಸಮಯದೊಳಗೆ ಒಬ್ಬ ಒಲೆಗಡಕನ ದುಷ್ಟ ಪ್ರಾಣಿಗಳ ಅಪವಿತ್ರ ಕಸ್ಮರಿಗೆ ಅಂತ ಐತಲ್ಲ ಆ ಅಪವಿತ್ರವಾಗಿರ್ತಕ್ಕಂಥ ವಸ್ತುಗಳ ನಾಮ ಸ್ಮರಣೆಯನ್ನು ಅನ್ಬಾರ್ದಂತದೆ. ಆದರೆ ನಾವು ಗುರುಸನಿಗಳಿಗೆ ಕರಡಿ ನಾಯಿ ಹುಲಿ ಒಂಟಿ ಯಾಕೆ ಆ ಸರ್ಕಸ್ ಮಾಡೋನು ಹಾಕಿದ ಅನ್ನ ತಿಂದು ಅವನ ಆಜ್ಞೆ ನೀರಿಗೆ ಅವು ಪಾಲನೆ ಮಾಡಿ ಶಾಂತಿಯನ್ನು ಸಾಯ್ತಿದ್ದಾರೆ. ಹೀಗೆ ಅಂದದ್ದು ಬಹಳ ಅಪರಾಧ. ಒಂದು ಉದಾಹರಣೆ ಅಂತ ಹೇಳಿದರು. ಮಗು ತಾಯಿಯ ಶುಶ್ರೂಷೆಯೊಳಗೆ ಅತ್ಯವಶ್ಯವಾಗಿದೆ ಕಾಲ ಹಾಕ್ಬೇಕು. ಜ್ವರ ಬಂದಾಗ ಡಾಕ್ಟರೇ ನಮ್ಮ ಹುಡುಗ ಯಾಕೆ ಜ್ವರ ಬಂದಾಗ ಇಲ್ಲ ಈ ಹುಡುಗಿನಂತ ಜ್ವರ ಬಂದಾಗ ಸ್ವಾಭಾವಿಕವಾಗಿನ ಬಾಯಿ ಕೈ ಹಾಕ್ತಾರೆ. ಅವಾಗ ತಮ್ಮ ಏನ್ ತಿಂತೀಯೋ ಬಾಯಣ್ಣು ಒಂದು ಗುಳಿಗೆ ಇರ್ತಾರೆ. ಸ್ವಲ್ಪ 5 ನಿಮಿಷ ಮರಿ ಆದಾಗ ಮಗು ಎಲ್ಲ ಗುಳಿಗೆ ತಿರ್ಯಾ ಎಲ್ಲಮ್ಮ ಅರಗಮ್ ಬೀಜಿತ್ತು ಉಗುಳಿ ಥೂ ನೀನು ಅದರಲ್ಲಿ ನಿಮ್ ಬಾಯಾಗ ಮಣ್ಣು ಹಾಕಲಿ ಭಕ್ತರು ಬರಲಿ ತಾಯಿ ಎಂದು ಯಾವ ಕಾರಣ ಅಲ್ಲ. ಆ ಹುಡುಗನ ಬಾಯಿಗೆ ಮಣ್ಣು ಹಾಕಂದ್ರೆ ಇಲ್ಲ ನಿನ್ ಮೌನ್ ಸಾಲಿಗಿದೆ ಅಂದ್ರೆ ನಾನು ಸಾಲಿ ನೀನು ಹುಟ್ಟಿನ ಅವನು ಸಾಲಿ ಅಂತ ಸಾಕ್ ಏನು ಇಲ್ಲ. ಆ ಮಗುವಿನ ಜ್ಞಾನ ಆರೋಗ್ಯ ತಕ್ಕೊಂಡು ಮುಂದೆ ಜೀವನ ಅಧ್ಯಾಯ ಜೀವಿತ ಅಧ್ಯಾಯಗಳಿಗೆ ಹಾಗೂ ಉದ್ದೇಶಕ್ಕಾಗಿ ಕಾಯ್ಬೇಕು.
ಹಾಗೆ ನಿನಗೆ ಈ ರೀತಿಯಾಗಿ ದುಷ್ಣ ಮುಖದಾಗ ಅಂತಕ್ಕಂಥದ್ದು ಅಪರಾಧವೇ. ಆಮೇಲೆ ಇದಕ್ಕೂ ಏನಾದ್ರು ತಪ್ಪು ತಿಳ್ಕೊಂಡ್ರೆ ಸೇರಿಸಿ ಆದಿ ಅಜ್ಮೀರ್ಗೆ ಅಂತ ಒಂದು ಹಿಂದೆ ಕೊಟ್ಟರು. ಸೇರಿಸಿ ಯಾವುದೊಂದು ಕಡೆಗೆ ಹೋಗ್ತಿದ್ದಂತೆ, ಅಂದ್ರೆ ನಮ್ಮ ಮನೆ ಕಡೆ ಒಂದು ಪುಸ್ತಕ ಬರುತ್ತೆ ಹೇಳಿದಾಗ ಆ ಪುಸ್ತಕ ಸೇರಿಸಿ ಮನೆಯವ್ರು ಏನು ಇರ್ತಲ್ಲ ಸಾಪ್ ಸಾಪ್ ನಹಿ ನಿಕ್ಲೇಶ್ ಅಂತ ಸರಿಯಾಗಿ ಬರುತ್ತದಂತೆ. ಅವನಿಗೆ ಈಗ ಸೇರಿಸಿ ಆದಿ ಮರ್ಗಯ ಸತ್ತೋದಂತ ಎಲ್ಲರೂ ಕೂಡ್ಕೊಂಡು ಮೂಗೊಟ್ಟರು ಬಳಿ ಹೊಡೆದು ಚಾಲಿ ಹೊಡೆದು ಎಲ್ಲ ಜಾಗ ಮಾಡಿಬಿಟ್ಟು ಹಂಗ ನೀವು ತಪ್ಪು ತಿಳ್ಕೊಂಡು ನಾವಿನ ಬಗ್ಗೆ ನನ್ನ ಗುರು ಅನುಗ್ರಹ ಇರೋವರಿಗೆ ಅಂತ ಆ ಕಾಶಿ ದೇವರು ಬಂದಾಗಲೂ ಈ ಮತ್ತೆ ಕಾಶಿ ದೇವರು ನಮ್ಮ ಮತ್ತೆ ಸಣ್ಣ ನಿಮ್ಮನಿಗೆ ಜಯಮಸಕ್ಕೆ ಆಗೋದಿಲ್ಲ ಅಂತ ನಮಗೆ ಒಂದು ಆಶೀರ್ವಾದ ಪತ್ರ ಕಳಿಸಿದ್ರು. ಎದೆ ಅವನ ತಾಯಿನ ಹಾಡ ನಮ್ಮ ಕೆಲವು ಗೌಡ್ರಿಗೆ ಹೇಳಿದ್ದ ನಾನು. ಎದೆ ಅವನ ತಾಯಿನ ಹಾಡ ಅನ್ನ ಮಾಡ್ಕೊಂಡ್ಬಿಡ್ರಿ ಯಾವನಿಗೆ ಅನ್ನೋದು ಅಂದಂಗೆ ಪೂರ ಮುನಿದರೇನು ರಾಜ ಮುನಿದರೇನು ಪೂರ ಸಂಗಮ ಅವ್ನು ಮುಂದೆ ಮಾಡೋದು. ಅವನು ಒಬ್ಬನ ಹೇಳ 8 ವರ್ಷದ ಮನುಷ್ಯ ನಿಮ್ಮದಿಗೆಲ್ಲ ಕುತ್ಕೊಂಡ್ರಿ ಯಾರಿಗೆ ಅಂದ ಅವಶ್ಯಕತೆ ಇಲ್ಲ. ಗುಡಿಗೆ ಒಬ್ಬನೇ ನಾ ದಾಸ, ಬೇರೆ ದಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅವನು ನಿಂಡು ಹುಟ್ಟನ ವಿಶ್ವನಾಥನ ಸೋಳೆ ಮಗ ಅವರಿಗೆ ಒಬ್ಬರಿಗೆ ಒಲಿಗತ್ತಾ ನೋಡ್ಕೊಂಡೇ ಬಿಡ್ತಾನಂತ ಹೇಳ್ತಾರೆ. ಮಲ್ಲಾಡ್ ಗೌಡರಿಗೆ ಮಾತಾಡಿದ್ದೆ ಆ ಪತ್ರನು ನಮ್ಮ ತಾವು ಇಟ್ಕೊಂಡಿದ್ದೆ. 3ನೇ ವರ್ಷಕ್ಕೆ ವಿಶ್ವನಾಥ ಒಳಗೆ ಹೊತ್ತ ಯಾರಿಗೆ ರಾಶಿ ಜಾತೊಳಗೆ ಅವರು ದಾವಣಗೆರೆಗಿದ್ರು. ಬಿನ್ನ ತೀರ್ಸ್ಬೇಕು ಅಂತೆ ಹಾತ್ ಬಾಬು ಬಿನ್ನ ಎತ್ತಿ ತೀರ್ಸ್ಬೇಕಂತ. ನಾನು ಹಂಗಾಗದು ನಾನಾಕ್ ಹೋಗಕ್ಕಾಗಲ್ಲ, ಬಂದಿರಿ ಹೋಗ್ರಿ ಗುರು ಕರ್ಕೊಂಬರ್ರಿ, ನಾವಿಲ್ಲಿ ಉತ್ಸವ ಮಾಡೋಣ, ನಮ್ಮ ಸೇವೆ ಮಾಡೋಣ. ಅದರಲ್ಲೂ ಸರ್ವಾಧಿಕಾರಿ ಬಂದ ನಮ್ಮ ಗುರುಗಳಿಗೆ ಬಹಳ ತ್ರಾಸದೆ, ಹಾಗದೆ ಹೀಗದೆ ಇಲ್ಲಿ ಬಹಳ ತಂಗ ನೀನವಲ್ಲೇ ಅದಕ್ಕಿಂತ ಬರ್ಲಿ ನಮ್ಮ ಮಕ್ಕಳಾಕಿ ಹಿಂಗೆ ಮಾತ್ರ ಹಂಗ ಹೊತ್ಕೊಂಡು ಹೋಗೋದು ಯಾತ್ಲಾಗ. ಈ ಮಾತು ಮುಗಿಸೋದು ಯಾರು? ಅದೇ ವಿಶ್ವನಾಥ. ಅದೇ ವಿಶ್ವನಾಥನ ಮುಗಿಸೋದಿಲ್ಲ, ಬೇರೆ ಇಲ್ಲ. ನಾನೊಬ್ಬ ಅಲ್ಪ ಜಂತು, ಹಿರಿಯದ ಅಸಮರ್ಥತೆಯ ಪುರುಷ. ಆದ್ರೆ ನಾನು ಮಗಚಿತ್ತನಾಗಲಿ ರೇಣುಕನಾಗಲಿ ಎಷ್ಟು ಮಟ್ಟಿಗೆ ನಂಬಿದ್ದೇನೆ ನಂಬಿದ್ದೇನೆ. ಆದ್ರೆ ನಮ್ಮನ್ನು ಕೈ ಬಿಡೋದಿಲ್ಲ, ಅವನಿಗೆ ಬಹಳ ಚಿಂತೆ ಹಚ್ಬಿಡೋದು. ಮಾಡ್ಕೊಂಡ ಹೆಂಡತಿಗೆ ಗಂಡ ಹೆಂಡತಿ ಲೌಕಿಕ, ಆದ್ರೆ ಗಂಡ ಅಲಕ್ಷ್ಯ ಆದ್ರೂ ಕೂಡ ಹೆಂಡತಿ ಬಹಳ ಸುದ್ದಿಯಿಂದ ಸಿದ್ಧ. ಹೆಂಡತಿ ಸುದ್ದಿ ಇರುತ್ತೆ, ಗಂಡ ಒಂಥರ ಇರ್ತಾನೆ. ಇದು ಒಂದು ಲೌಕಿಕದ ಒಂದು 2 ಮುಖ ಇದ್ದಂಗೆ. ಹೀಗೆ ಏನಾದರೂ ಕೂಡ ಭಗವಂತನ ನಾಮದೊಳಗ ಅತಿ ಮಹಾ ಅನ್ನೋ ಶಬ್ದವನ್ನೇ ನೀವೀಗಾಗ್ಲೇ ಒಂದು ಮೂಲಿನ ಗತಿಯನ್ನು ಮೋಸ ಅಲ್ಲ, ವಂಚನೆ ಅಲ್ಲ, ಒಂದು ಹೆಚ್ಚಿಗೆ ವಶೆ ಅಲ್ಲ. ಈಗೂ ನೀವು ನಾಳೆ ನೋಡ್ಬೇಕಾದ್ರೆ 24 ತಾಸಿನೊಳಗ ಅಷ್ಟಾವನೊಳಗ ಏನಾದರೂ ನೀವು ನೋಡ್ತೇವೆ ಅಂತಂದ್ರೆ 24 ತಾಸಿನಲ್ಲಿ ರೇಣುಕರ ಕೃಪೆಯಿಂದ ನೀವು ಕಾಣಬಹುದು. ಕೇವಲ ಜೀವನೋಪಾಯದ ಭಾಷಣನ್ನಲ್ಲ, ನೀವೆಲ್ಲರಿಗೂ ಈಗ ಹೆಂಗೆ ಸೇರಿರಿ, ಶಾಂತಿಯಿಂದ ಹೆಂಗೆ ಕುಂತೀರಿ, ನಾಳೆ ಪ್ರಸಾದ ವಿನಿಯೋಗಾಗಲಿ ಈಗಾಗಲಿ ಶಾಂತಿಯಿಂದ ಒಟ್ಟಿಂದ ನೀವು ನಡೆಸಿದ್ದಾರೆ ನನ್ನ ಜೀವನ ಸಾರ್ಥಕತೆ ಆಗ್ತದೆ ಅಂತ ನಾನು ಆ ರೇಣುಕೃಷ್ಣ ಪ್ರಾರ್ಥನೆ ಒಂದು ವೃದ್ಧಿಯಾಗಿ ಧರ್ಮಾರ್ಥ ಕಾಮ ಮೋಕ್ಷ ಪುರುಷಾರ್ಥ ಅಂತಕ್ಕಂಥ ಮಾತಿನೊಳಗೆ ಎಲ್ಲರಿಗೂ ಪುರುಷಾರ್ಥ ದೊರೆಯೋದಿಲ್ಲ. ಅರ್ಥ ಕಾಮ ಆದ್ರೂ ದೊರೀತದೆ. ಅವೆರಡು ದೊರೆತಾಗ ಮುಂದೆ ಧರ್ಮಕ್ಕೆ, ಆಮೇಲೆ ಗುರು ಸೇವಕ್ಕೆ, ಮೋಕ್ಷಕ್ಕೆ ಪ್ರಾಧಾನ್ಯತೆ ಆಗ್ತದೆ ಅಂತೇಳಿ ನಿಮ್ಮೆಲ್ಲರಿಗೂ ಆ ಸೇವೃತ್ತಿ ಬರುದೆ ಅಂತ ಹೇಳಿ ಈಗ ಮುಗಿಸ್ತಾ ಇದ್ದೇವೆ. ಅಲ್ಲಿಲ್ಲ ಏನಾದರೂ ಆಗ್ಬೋದು. ಹಾಗೇನು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಟ್ಟು ಒಳ್ಳೆಯದನ್ನು ತಿಳ್ಕೊಡಿ. ತಪ್ಪು ತಿಳ್ಕೊಂಡ್ರೆ ಹಂಗೇನು ಬಗ್ಗ ಕನ್ನಡ ಏನು ಕನ್ನಡ